ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಎಗ್ ಬನ್ ರೋಸ್ಟ್ ಮಾಡೋಣ. ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನಾನು ಎಗ್ ಬನ್ ರೋಸ್ಟು ಇಲ್ಲಿ ನಾನು ಬನ್ 2 ತೊಗೊಂಡಿದ್ದೀನಿ, 3 ಮೊಟ್ಟೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಹಾಕೋಕ್ಕೆ ಅಂತ ನೋಡಿ. ಒಡೆದು ಇದ್ದೀನಿ 3 ಮೊಟ್ಟೆನೂ. 3 ಮೊಟ್ಟೆ ಒಡೆದು ಹಾಕ್ಕೊಂಡು ಈಗ ಈರುಳ್ಳಿ ಸಣ್ಣಗೆ ಹಚ್ಕೊಬೇಕು. ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಟೊಮೊಟೊ ಹಣ್ಣು ಹಾಕೊಂಡ್ಮೇಲೆ ಕ್ಯಾರೆಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬೇಕು ಅನ್ನೋರು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಬೋದು. ಮತ್ತು ಇಲ್ಲಿ ನಾನು ಧನಿಯಾ ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಇಲ್ಲಿ ಈ ಪಿಜ್ಜಾಗೆ ಮೇಲ್ಗಡೆ ಮೆಣಸಿನ್ಕಾಯಿ ಪೆರಿ ಪೆರಿ ಅಂತಾರೆ ನೋಡಿ, ಅದನ್ನ ಹಾಕಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಇದು ಮಾಡ್ಕೊಬೇಕು. ಬೇಕು ಅನ್ನೋರು ಅಂದರೆ ನಾನಿಲ್ಲಿ ಬನ್ನು ಯಾವ ಥರ ತೊಗೊಂಡಿದ್ದೀನಿ ಅಂತ ಅಂದರೆ ಡ್ರೈ ಬನ್ ತೊಗೊಂಡಿದ್ದೀನಿ ನಾನು. ಈಗ ಮಾಮೂಲಿ ಬನ್ಗಳು ಮಕ್ಳುಗಳು ತಿಂತಾರಲ್ಲ ಆ ಥರ ತೊಗೊಬೇಡಿ, ಸ್ವಲ್ಪ ಗಟ್ಟಿಯಾಗಿರೋದೇ ತೊಗೊಳ್ಳಿ. ಯಾಕೆ ಅಂದರೆ ಅದು ಮೊಟ್ಟೆ ನಾವು ಹಾಕೋದ್ರಿಂದ ಅದು ಮೊಟ್ಟೆ ಅಂಶ ಹೋಗಿ ಅದಕ್ಕೆ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಡ್ರೈ ಬನ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಆವಾಗ ಮೊಟ್ಟೆ ಏನು ಇಳ್ಕೊಳ್ಳಲ್ಲ, ಇದಾಗುತ್ತೆ. ಬೇಕು ಅಂದರೆ ಬೇಕಾದ್ರೆ ತವದಲ್ಲಿ ಸ್ವಲ್ಪ ಬನ್ನ ಸ್ವಲ್ಪ ಫ್ರೈ ಮಾಡ್ಕೊಬೋದು ಬೇಕು ಅಂದರೆ, ಮಾಮೂಲಿ ಬನ್ ಆದರೆ. ಇದು ನಾನು ಮಾಮೂಲಿ ಇದ್ರ ಬನ್ ತೊಗೊಂಡಿರೋದ್ರಿಂದ ನಾನು ಇಲ್ಲೇನು ಫ್ರೈ ಮಾಡ್ತಿಲ್ಲ, ನಾನು ಅದೇ ಹಂಗೆ ಹಾಕ್ಕೊತಾಯಿದ್ದೀನಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇ. ಆವಾಗೆ ನಾನು ಏನು ಆಮ್ಲೆಟ್ ಕಲಸಿಟ್ಕೊಂಡಿದ್ದೆ ಅದನ್ನು ಸ್ಪ್ರೆಡ್ ಮಾಡ್ಕೊತಾಯಿದ್ದೀನಿ ನಾನಿಲ್ಲಿ ನೋಡಿ. ಎಗ್ಗನ್ನು ಅದ್ರ ಮೇಲೆ ನಾನು ಏನು ಬೇಯಿಸಿಟ್ಕೊಂಡಾದ್ರೂ ಇಟ್ಕೊಬೋದು, ಇಲ್ಲ ಬನ್ ಹಂಗೆ ಹಾಕ್ಕೊಬೋದು ನೋಡಿ. ನಾನು ಹಂಗೆ ಹಾಕ್ಕೊಂಡು ಸೈಡಲ್ಲಿರೋದನ್ನೆಲ್ಲ ಹಂಗೆ ಕವರ್ ಮಾಡಿ ಅದನ್ನು ಪ್ಯಾಕ್ ಥರ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಕ್ಕಳಂತೂ ತುಂಬಾ ಟೇಸ್ಟಿಯಾಗಿ ತಿಂತಾರೆ. ನಾನಿಲ್ಲಿ 2 ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಇನ್ನೂ ಒಂದು ನೋಡಿ. ಯಾರೆಲ್ಲ ನೋಡ್ತಾಯಿದ್ದೀರೋ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಒಂದು ಹಾಕ್ಕೊತಾಯಿದ್ದೀನಿ ನಾನೀಗ. ಅವಾಗೆ ನಿಮಗೆ ತೋರಿಸಿದ್ನಲ್ಲ. ಬೇಕು ಅನ್ನೋರು ಬನ್ನ ಬೇಕಾದ್ರೆ ಒಂಚೂರು ತುಪ್ಪನೋ ಇಲ್ಲ ಎಣ್ಣೆನೋ ಏನಾರು ಹಾಕಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮಾಮೂಲಿ ನಾನು ಡ್ರೈ ಬನ್ ತೊಗೊಂಡಿರೋದ್ರಿಂದ ನಾನು ಹಂಗೆ ಹಾಕ್ಕೊತಾಯಿದ್ದೀನಿ. ಅದೇನು ನಾನು ಎಣ್ಣೆ ಹಾಕಿ ಏನು ಫ್ರೈ ಮಾಡ್ಕೊಂಡಿಲ್ಲ ನೋಡಿ. ಹಂಗೆ ಕವರ್ ಮಾಡ್ಕೊತಾಯಿದ್ದೀನಿ ನಾನು ಹಂಗೇ, ಚೆನ್ನಾಗಿರುತ್ತೆ ಅಂತ ನೋಡಿ. ಈಗ ಇನ್ನು ನೀಟಾಗಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ ಎಗ್ ಬನ್ ರೋಸ್ಟು ನೋಡಿ. ಆಗಿದೆ, ಈಗ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಏನು ಅಂತ ನೋಡಿ. ಫುಲ್ಲು ನೀಟಾಗಿ ಬೆಂದಿದೆ ನೋಡಿ, ಒಳಗಡೆ ಭಾಗ ಎಲ್ಲ ಬೆಂದಿರುತ್ತೆ. ಯಾರೆಲ್ಲ ನೋಡ್ತಾಯಿದ್ದೀರೋ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಾನು ಮತ್ತೊಂದು ಬ್ಲಾಗ್